ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ಬಾರಮ್ಮ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಾವೇರಿ ರೆಡಿಯಾಗಿ ಬಂದಿದ ತಕ್ಷಣ ಇನ್ನೇನು ಪೂಜೆ ಶುರು ಮಾಡೋಣ. ಅಮ್ಮ ಕೂಡ ಬಂದ್ರು, ಇನ್ನೇನು ಮಹಾಲಕ್ಷ್ಮಿ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ನಾನೇ ದೀಪ ಹಚ್ತೀನಿ ಅಂತ ವೈಷ್ಣವ್ ಹೇಳಿದಾಗ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ, ಇಲ್ಲಿಂದ ಹೊಟ್ಟೋಗಿ. ಯಾಕಂದ್ರೆ ಇವತ್ತು ನಮ್ಮ ಮನೇಲಿ ಸೂತ್ಕ ಇದೆ, ಸೂತ್ಕ ಇರಬೇಕಾದ್ರೆ ಸಾವಿನ ಮನೇಲಿ ದೀಪ ಹಚ್ಚಬಾರ್ದು, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಮುತ್ತೈದೆಯರಿಗೆಲ್ಲ ಬೇಡ್ಕೊಂಡು ಕ್ಷಮಿಸಿ ಅಂತ ಕೇಳ್ಕೊತಾರೆ ಅಜ್ಜಿ. ಆಗ ಏನು ಸೂತ್ಕದ ಮನೆಯಲ್ಲಿ ದೀಪ ಹಚ್ಚೋದ, ಎಂತ ಅಪಶಕ್ನ, ದೇವಿ ಪೂಜೆ ಮಾಡ್ತಿದ್ದಾರಲ್ಲ, ಏನಿದು, ಯಾರು ಸತ್ತೋಗಿದ್ದಾರೆ ಅಂತ ಮುತ್ತೈದೆಯರು ಕೇಳ್ತಾರೆ. ಅದು ಈ ಮನೆ ಸೊಸೆ ಲಕ್ಷ್ಮಿ ಸತ್ತೋಗಿರೋದು. ನಿನ್ನೆ ರಾತ್ರಿ ರಾವಣನ ಬೊಂಬೆ ಸುಟ್ಟೋದ್ಲು, ದಯವಿಟ್ಟು ಕ್ಷಮಿಸ್ಬಿಡಿ. ಆದರೆ ಇವನ್ಗೆ ನನ್ನ ಮೊಮ್ಮಗನಿಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ, ನೀವಾದರೂ ಅರ್ಥ ಮಾಡ್ಕೊಳ್ಳಿ ಅಂದಾಗ ಅಯ್ಯೋ ಏನಿದು ಅಪಶಕ್ನ, ಏನೋ ಕಾದಿದೆ ಈ ಮನೆಗೆ ಅಂತ ಅಂದ್ಕೊಂಡು ಎಲ್ಲರೂ ಹೊಟ್ಟೋಗ್ತಾರೆ. ಏನು ಮಾಡಿಬಿಟ್ರಿ ಅಜ್ಜಿ? ಅಲ್ಲ ಅಮ್ಮ, ದಯವಿಟ್ಟು ನೀನಾದರೂ ಅರ್ಥ ಮಾಡ್ಕೊಳ್ಳಮ್ಮ, ಅಜ್ಜಿಗೆ ನೀನಾದರೂ ಬುದ್ಧಿ ಹೇಳು. ನಾನು ಹೋಗಿ ಮುತ್ತೈದೆಯರನ್ನೆಲ್ಲ ಕರ್ಕೊಂಡು ಬರ್ತೀನಿ. ಮಹಾಲಕ್ಷ್ಮಿಗೆ ಎಲ್ಲನೂ ಕರೆಕ್ಟಾಗಿರಬೇಕು, ಅವ್ರಿಗೇನಾದ್ರು ಸ್ವಲ್ಪ ಏರುಪೇರು ಆದರೂ ಕೂಡ ತುಂಬನೇ ಕೋಪ ಬರುತ್ತೆ, ಅವ್ರು ಬರೋಷ್ಟರಲ್ಲಿ ಕರ್ಕೊಂಡು ಬರ್ತೀನಿ ಅಂದಾಗ ಪುಟ್ಟ ಸುಮ್ಮನೆ ನಿಂತ್ಕೊಳ್ಳೋ, ಯಾಕೋ ಹೀಗೆ ಮಾಡ್ತಿದ್ಯಾ ಅಂತ ಕಪಾಲಕ್ಕೆ ಹೊಡಿತಾರೆ ಕಾವೇರಿ. ಆಗ ವೈಷ್ಣವ್, ಅಮ್ಮ ಏನಮ್ಮ ಮಾಡಿದೆ ನೀನು, ದಯವಿಟ್ಟು ಅರ್ಥ ಮಾಡ್ಕೊ, ಮಹಾಲಕ್ಷ್ಮಿ ಬರ್ತಾರೆ ಅಂತ ವೈಷ್ಣವ್ ಹೇಳಿದಾಗ ನೀನು ಅರ್ಥ ಮಾಡ್ಕೊಬಿಟ್ಟ, ಮನಸ್ಸಿಗೆ ಎಷ್ಟು ಬೇಜಾರು ಇದೆಯೋ ಅಷ್ಟೆಲ್ಲ ದುಃಖನ ಹೊರಗಡೆ ಹಾಕಿ ಹತ್ಬಿಡು, ಜೋರಾಗಿ ಹತ್ಬಿಡು. ಅದನ್ನು ಬಿಟ್ಟು ಈ ಥರ ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ಅಳ್ತಾ ಕೂತ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಕಣೋ, ಇರೋ ನಿಜಾನ ಒಪ್ಕೋ, ಲಕ್ಷ್ಮಿ ಇಲ್ಲ, ಅವಳು ಬದುಕಿಲ್ಲ ಕಣೋ ಅಂತ ಕಾವೇರಿ ಹೇಳಿದಾಗ ಅಮ್ಮ ನೀನು ಏನೇನೋ ಹೇಳ್ಬೇಡ, ಇವ್ರ ಜೊತೆ ಸೇರಿಕೊಂಡು ನೀನು ಈ ಥರ ಮಾತಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಮಹಾಲಕ್ಷ್ಮಿ ಬಗ್ಗೆ ಯಾರು ಈ ಥರ ಮಾತಾಡಬೇಡಿ, ಅವ್ರು ಬರ್ತೀನಿ ಅಂತ ಹೇಳಿದ್ಮೇಲೆ ಬಂದೇ ಬರ್ತಾರೆ ಅಮ್ಮ, ಅವ್ರು ಎಲ್ಲೂ ಹೋಗಿಲ್ಲ, ಏನೂ ಆಗಿಲ್ಲ ಅವ್ರಿಗೆ ಅಂತ ವೈಷ್ಣವ್ ಹೇಳ್ತಾನೆ. ಯಾಕೋ ಪುಟ್ಟ ಹೀಗೆ ಆಡ್ತಿದ್ಯಾ, ಸೂತ್ಕೋದ್ ಮನೇಲಿ ಈ ಥರ ದೇವಿ ಪೂಜೆ ಆಗಲಿ ಅಥವಾ ದೀಪ ಹಚ್ಚೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಇದೆಲ್ಲ ಮಾಡಬಾರ್ದು ಕಣೋ, ಅರ್ಥ ಮಾಡ್ಕೋ. ಮಹಾಮಂಗಳಾರತಿ ಕೂಡ ನಡಿಬಾರ್ದು, ಇವತ್ತು ಈ ಮನೇಲಿ ನಿಲ್ಲಿಸ್ಬೇಕು, ನಮ್ಮ ಮನೆ ಸೂತ್ಕೋದ್ ಮನೆ ಕಣೋ ಅಂತ ವೈಷ್ಣವ್ ಹತ್ರ ಕಾವೇರಿ ಹೇಳಿದಾಗ ಆದರೆ ಲಕ್ಷ್ಮಿ ಮನೇಲಿ ಮಹಾಮಂಗಳಾರತಿ ನಡಿಬೇಕು, ನಿಲ್ಬಾರ್ದು ಅಂತ ಕೀರ್ತಿ ಹೇಳ್ತಾಳೆ. ಯಾರ್ದು ಧ್ವನಿ ಅಂತ ಎಲ್ಲರೂ ಹುಡುಕಾಡ್ತಿರ್ತಾರೆ. ಅಷ್ಟರಲ್ಲಿ ಕೀರ್ತಿ ಬಂದಿದ ತಕ್ಷಣ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ಕಾವೇರಿ ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಿಲ್ಲ, ಇದೆಲ್ಲ ನನ್ನ ಭ್ರಮೇನಾ ಅಂತ ನೋಡ್ತಾ ಇರ್ತಾಳೆ. ಹೇಳಿದ್ನಲ್ಲ ಇವತ್ತು ಮಹಾಮಂಗಳಾರತಿ ನಡಿಲೇಬೇಕು ಅಂತ. ಕೀರ್ತಿ ಬಂದಿದ ತಕ್ಷಣ ಎಲ್ಲರೂ ಗಾಬರಿಯಿಂದ ನೋಡ್ತಿರ್ತಾರೆ. ಹಾಯ್ ವೈಷ್ಣವ್, ಹೇಗಿದ್ಯಾ, ನಾನು ಮತ್ತೆ ಬಂದಿದ್ದೀನಿ ಅಂತ ಕೀರ್ತಿ ಹೇಳಿದ ತಕ್ಷಣ ಏನು ವೈಷ್ಣವ ಅಂತ ಗಂಗಾ ಹೇಳ್ತಾರೆ. ಅಲ್ಲ ಸಾರಿ ವೈಶ್, ಹೇಗಿದ್ಯಾ, ನಾನು ವಾಪಸ್ ಬಂದಿದ್ದೀನಿ, ಖುಷಿ ಆಯ್ತಾ ಅಂತ ಕೀರ್ತಿ ಹೇಳಿದ ತಕ್ಷಣ ಏನು ವೈಶ, ಏನು ಹೇಳ್ತಿದ್ಯಾ ಕೀರ್ತಿ, ನೀನು ಬದುಕಿದ್ಯಾ, ಇನ್ನು ನಿನ್ಗೇನು ಆಗಿಲ್ವಾ ಅಂದಾಗ ಕಾವೇರಿ ಹೇಳಿದ ತಕ್ಷಣ ಕಾವೇರಿ ಮುಂದೆ ಬಂದು ನಿಂತ್ಕೊಂಡು ಹೌದಾಂಟಿ, ಎಲ್ಲ ನೀವು ಅನ್ಕೊಂಡಾಗೆ ಆಗೋದಿಲ್ಲ, ಅದಕ್ಕೆ ನಾನೇ ಸಾಕ್ಷಿ, ವಾಪಸ್ ಬಂದಿದ್ದೀನಲ್ಲ, ನಾನು ಬದುಕು ಬಂದಿದ್ದೀನಿ, ನನಗೇನೂ ಆಗಿಲ್ಲ. ಅಲ್ಲ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಬರ್ತೀನಿ ಇರಿ ಆಂಟಿ ಅಂತ, ನೀವು ನೋಡಿದ್ರೆ ನನ್ನ ಬಿಟ್ಟು ಬಂದೇ ಬಿಟ್ರಿ, ನಾನು ಮನೆಗೆ ಬರ್ತೀನಿ ಅಂತ ಅಷ್ಟೆಲ್ಲ ಹೇಳಿದೆ, ಕಾರ್ ಒಳಗಡೆ ಬರೋಕ್ಕೆ ಅಂತ ಪ್ರಯತ್ನ ಪಟ್ಟೆ, ಆದರೆ ನೀವು ನೋಡಿದ್ರೆ ಕಾರಿಂದ ಹೊರಗಡೆ ತಳ್ಳಿ ಹಾಗೇನೆ ಬಿಟ್ಟು ಹೊಟ್ಟೋದ್ರಲ್ಲ, ಈಗ ಮಾಡೋದು ಸರಿನಾ, ನಾನು ನೋಡಿ ಅದಕ್ಕೇ ನಾನೇ ರೆಡಿಯಾಗಿ ಪೂಜೆಗೆ ಅಂತ ಬಂದಿದ್ದೀನಿ. ಇವತ್ತು ಯಾರು ಏನೇ ಹೇಳಿದ್ರು ಕೂಡ ಲಕ್ಷ್ಮಿ ಹೇಳ್ದಾಗೆ ಮಹಾಮಂಗಳಾರತಿ ನಡೆಯುತ್ತೆ, ನಡಿಲೇಬೇಕು ಅಂತ ಲಕ್ಷ್ಮಿ ಬದಲಾಗಿ ಕೀರ್ತಿ ಹೇಳ್ತಾಳೆ. ಅವಳು ಬದಲಾಗಿ ನಾನೇ ಪೂಜೆ ಮಾಡ್ತೀನಿ, ಇವತ್ತು ಮಹಾಮಂಗಳಾರತಿ ಮಾಡ್ತೀನಿ ಅಂತ ಕೀರ್ತಿ ಪೂಜೆ ಮಾಡೋಕ್ಕೆ ಅಂತ ಹೋದಾಗ ಏನು ನಡೀತಿದೆ ಇಲ್ಲಿ, ನನ್ನ ಕಣ್ಣನ್ನು ನಿಜವಾಗ್ಲೂ ನಾನೇ ನಂಬಕ್ಕಾಗ್ತಿಲ್ಲ, ಕೀರ್ತಿ ಬದುಕಿದಾಳ, ಅವಳು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಟೆನ್ಷನ್ ಮಾಡಿಕೊಂಡು ಕಾವೇರಿ ಯೋಚನೆ ಮಾಡ್ತಿರ್ತಾಳೆ. ಮನೆಯವರೆಲ್ಲನೂ ಏನಿದು, ಏನು ನಡೀತಿದೆ ಈ ಮನೇಲಿ, ಒಬ್ಳು ಸತ್ತಿದ್ದಾಳೆ ಅಂದರೆ ಈಗ ಮತ್ತೆ ಬದುಕು ಬಂದಿದ್ದಾಳೆ, ಬದುಕಿರೋಳು ನಿನ್ನೆ ತಾನೇ ಸತ್ತೋದ್ಲು ಅಂತ ಮನೆಯವರೆಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಆಗ ಕೀರ್ತಿ ಹೋಗಿ ದೀಪ ಹಚ್ಚಿ ಮಹಾಮಂಗಳಾರತಿ ಮಾಡ್ತಾಳೆ ದೇವಿಗೆ. ತಗೊಳ್ಳಿ ಆಂಟಿ, ನೀವು ತಗೊಳ್ಳೇಬೇಕು ಇದನ್ನು ಅಂತ ದೀಪನ ತೊಗೊಂಡು ಬಂದು ಮುಂದೆ ನಿಂತ್ಕೊಂಡಿದ ತಕ್ಷಣ ಕಾವೇರಿ ಕೀರ್ತಿ ಮತ್ತೆ ಬೆಂಕಿನ ನೋಡ್ತಾ ಹಾಗೆ ತಲೆ ಸುತ್ತ ಬಿದ್ದೋಗ್ತಾಳೆ. ಅಮ್ಮ ಏನಾಯ್ತು, ಎದ್ದೇಳಮ್ಮ ಎದ್ದೇಳು ಅಂತ ವೈಷ್ಣವ್ ಹೇಳಿ ನೀರು ಹಾಕ್ತಾನೆ. ಆಗ ಕೀರ್ತಿಯಲ್ಲಿ ಅಂತ ಹುಡುಕಾಡ್ತಿರ್ತಾರೆ. ಹೌದು ಅದಕ್ಕೆ ಕೀರ್ತಿ ಬದುಕು ಬಂದಿದ್ದಾಳೆ, ಅವಳಿಗೇನು ಆಗಿಲ್ಲ ನೋಡಿ, ನಿಮ್ಮ ಕಣ್ಮುಂದೆನೇ ನಿಂತಿದ್ದಾಳೆ, ನಾವೆಲ್ಲ ಅನ್ಕೊಂಡಿದ್ದು ಸುಳ್ಳಾಯಿತು, ಕೊನೆಗೂ ಲಕ್ಷ್ಮಿ ಅನ್ಕೊಂಡಿದ್ದೆ ನಿಜ ಆಯಿತು, ಅವಳು ಪ್ರತಿ ಸಲಿನೂ ಹೇಳ್ತಾ ಇದ್ಲು ಕೀರ್ತಿ ಬದುಕಿದ್ದಾರೆ ಅಂತ, ಅದೇ ನಿಜ ಆಗೋಯ್ತು ಅಂತ ತುಂಬಾನೇ ಖುಷಿ ಆಗ್ತಾರೆ ಸುಪ್ರೀತಾ. ಹೌದು ಮಹಾಲಕ್ಷ್ಮಿ ಅಕ್ಕ ಇದ್ದಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಪಡೋರು, ಆದರೆ ಏನು ಮಾಡೋದು, ಅವರೇ ಇಲ್ವಲ್ಲ ಅಂತ ಗಂಗಾ ಹೇಳ್ತಾಳೆ. ಹೌದು ಅದಕ್ಕೆ ಏನಾದರೂ ಈ ವಿಷಯ ಗೊತ್ತಾಗಿದ್ದಿದ್ರೆ, ನಿಮ್ಮನ್ನ ನೋಡಿದ್ದಿದ್ರೆ ತುಂಬಾನೇ ಖುಷಿಯಾಗಿ ಇಲ್ಲೇ ಕುಂದಾಡಿ ಡ್ಯಾನ್ಸ್ ಮಾಡ್ತಿದ್ರು, ಆದರೆ ಏನು ಮಾಡೋದು ಅಂತ ಬೇಜಾರು ಮಾಡ್ಕೋತಾನೆ ಅಂಕಿತ್. ನಿಜವಾಗ್ಲೂ ಲಕ್ಷ್ಮಿ ಹೋರಾಡಿದ್ದಕ್ಕೂ ಯಾರು ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿನ್ನ ಹೆಂಡತಿ ಹೋರಾಡ್ತಿರ್ಲಲ್ವಾ, ಅವಳು ಇನ್ನೂ ಬದುಕಿದ್ದಾಳೆ, ಕೀರ್ತಿಗೇನೂ ಆಗಿಲ್ಲ ನೋಡು ವೈಶ್ ಅಂತ ಸುಪ್ರೀತಾ ಹೇಳ್ತಾಳೆ. ಆದರೂ ಕೀರ್ತಿ ನೀನು ಬಂದಿದ್ದು ತುಂಬಾನೇ ಖುಷಿ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಮಾತಾಡ್ತಿರ್ತಾರೆ ಸುಪ್ರೀತಾ. ಕೀರ್ತಿ ನಿನ್ಗೇನು ಆಗಿಲ್ವಾ, ನೀನು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕಾವೇರಿ ಹೇಳ್ತಾಳೆ. ಅಲ್ಲ ಇದೆಲ್ಲ ನನ್ನ ಭ್ರಮೆನಾ, ನಿಜವಾಗ್ಲೂ ಇದು ಕೀರ್ತಿನ ನಾನೇ ನನ್ನ ಕೈಯಾರೆ ಬೆಟ್ಟದ ಮೇಲಿಂದ ತಳ್ಳಿದ್ದೀನಿ, ಹಾಗಂದಮೇಲೆ ಇವಳು ಹೇಗೆ ಬರೋಕ್ಕೆ ಸಾಧ್ಯ, ಮತ್ತು ಅವತ್ತು ಪೊಲೀಸ್ ಹೇಗೆ ಹೇಳಿದ್ರು ಅವ್ರ ದೇಹ ಸಿಕ್ತು, ಹಾಗೆ ಸುಟ್ಟೋಗಿದೆ, ಜೊತೆಲಿ ವಸ್ತುಗಳು ಕೂಡ ಸಿಕ್ತು, ಇದೆಲ್ಲ ಕೀರ್ತಿದೆ ಅಂತ ಹೇಳಿ ಪೊಲೀಸ್ ಕೂಡ ಇದು ಕೀರ್ತಿ ದೇಹನೇ ಅಂತ ಹೇಳಿಕೊಟ್ರಲ್ವಾ, ಹಾಗೇನೆ ನಾವೇ ನಮ್ಮ ಕೈಯಾರೆ ಚಿತೆಗೆ ಬೆಂಕಿ ಹಾಕಿದ್ದೀವಿ, ಮತ್ತು ಹೇಗೆ ಇವಳು ಬರೋಕ್ಕೆ ಸಾಧ್ಯ ಅಂತ ಅವ್ರು ಹೇಳಿದ್ದೆಲ್ಲ ಸುಳ್ಳ ಅಂತ ಯೋಚನೆ ಮಾಡ್ತಿರ್ತಾರೆ ಕಾವೇರಿ ಟೆನ್ಷನ್ ಮಾಡಿಕೊಂಡು. ಆಗ ಮತ್ತೆ ಅವತ್ತು ಪೊಲೀಸ್ ಅವ್ರು ಹೇಳಿದ್ದೆಲ್ಲ ಸುಳ್ಳ, ಹಾಗಾದರೆ ನೀವಿನ್ನೂ ಬದುಕಿದ್ದೀರಾ ಅಂತ ಗಂಗಾ ಹೇಳಿದಾಗ ಹೌದು ಬದುಕಿದ್ದೀನಿ ತಾನೆ, ಬದುಕಿರೋದಕ್ಕೆ ತಾನೇ ನಾನು ಕೂಡ ವಾಪಸ್ ಬಂದಿರೋದು, ಇಲ್ಲದೇ ಇದ್ರೆ ಹೇಗೆ ಬರ್ತಿದೆ, ನಾನು ಇನ್ನೂ ಬದುಕಿದ್ದೀನಿ
ನನಗೇನೂ ಆಗಿಲ್ಲ, ನಾನು ಇನ್ನೂ ಆರಾಮಾಗಿ ಚೆನ್ನಾಗೇ ಇದ್ದೀನಿ ಅಂತ ಕೀರ್ತಿ ಹೇಳ್ತಾಳೆ. ಅಲ್ಲ ಕೀರ್ತಿ, ನೀನು ಬದುಕಿದ್ಯಾ ಅಂದಮೇಲೆ ಇಷ್ಟು ದಿನ ಎಲ್ಲಿದ್ದೆ? ಯಾಕೆ ನೀನು ಬರಲಿಲ್ಲ? ಈಗ ಯಾಕೆ ಬಂದಿದ್ಯಾ? ನೀನು ಚೆನ್ನಾಗಿದ್ಯಾ ಅಂದಮೇಲೆ ಬರ್ಬೋದಿತ್ತಲ್ಲ, ಇಷ್ಟು ದಿನ ಎಲ್ಲಿದ್ದೆ? ಯಾಕೆ ಇಷ್ಟು ದಿನ ನಮ್ಮ ಕಣ್ಮುಂದೆ ಬರಲಿಲ್ಲ? ಅದು ಅಲ್ಲದೆ ಲಕ್ಷ್ಮಿ ಬೇರೆ ಇಲ್ಲ, ಅವಳು ಹೇಳಿ ಹೋಗಿದ್ದ ಮಾತು ನಿನಗೆ ಗೊತ್ತಾಯಿತು. ಲಕ್ಷ್ಮಿ ಇದ್ದಿದ್ರೆ ಅವಳು ಹೇಳಿದ್ಲು ಅಂತ ಅನ್ಕೋಬೋದಾಗಿತ್ತು. ಆದರೆ ಕೊನೆ ದಿನ ಬಂದು ಮಹಾಮಂಗಳಾರತಿ ನಾನೇ ಮಾಡ್ತೀನಿ ಅಂದಿದ್ದು ನಿನಗೆ ಗೊತ್ತಾಯಿತು ಅಂತ ಕೃಷ್ಣ ಕೇಳಿದ ತಕ್ಷಣ, ಮಾತಾಡು, ನಮ್ಮ ಪ್ರಶ್ನೆಗೆ ಉತ್ತರ ಕೊಡು, ಎಲ್ಲಿದ್ದೆ ನೀನು ಅಂತ ಕೂಗಾಡ್ತಿರ್ತಾರೆ ಕೃಷ್ಣ. ಆಗ, ಅಲ್ಲ ಅಂಕಲ್, ಈಗ ನಾನು ಲಕ್ಷ್ಮಿ ಯಾಕೆ ಹೇಳಿದ್ಲು, ಹಾಗೆ ಅವಳು ಹೇಳಿದ್ದು ಹೇಗೆ ಗೊತ್ತಾಯಿತು? ನಾನು ಇಷ್ಟು ದಿನ ಎಲ್ಲಿದ್ದೆ, ನಾನು ಬದುಕಿದ್ದೀನ ಇಲ್ವಾ, ಇದೆಲ್ಲ ನಿಮಗೆ ಬೇಕಾ? ಅಥವಾ ಇಲ್ಲಿಗೆ ಯಾಕೆ ನಾನು ಬಂದೆ ಅಂತ ಹೇಳೋದು ಮುಖ್ಯನಾ? ಅದು ಮಾತ್ರನೇ ಮುಖ್ಯ. ನಾನು ಯಾಕೆ ಬಂದಿದ್ದೀನೋ ಆ ವಿಷಯನ ಹೇಳಬೇಕು ಅಂತಲೇ ಬಂದಿರೋದು ಅಂತ ಕೀರ್ತಿ ಹೇಳ್ತಾಳೆ. ಏನು ವಿಷಯ ಹೇಳಬೇಕು ಅಂತದ್ದು, ಏನು ನಡೀತಿದೆ ಇಲ್ಲಿ ಅಂತ ಕೃಷ್ಣ ಕೇಳ್ತಾರೆ. ಯಾಕೆ ನಾನು ಇಲ್ಲಿಗೆ ವಾಪಸ್ ಬಂದಿದ್ದೀನಿ ಅಂದರೆ ನಿಮ್ಗೆಲ್ಲರಿಗೂ ಒಂದು ಸತ್ಯ ಹೇಳಬೇಕು, ಅದಕ್ಕೆ ವಾಪಸ್ ಬಂದಿದ್ದೀನಿ. ಆ ಸತ್ಯ ಹೇಳ್ಬಿಟ್ಟೇ ಹೋಗ್ತೀನಿ ಆಮೇಲೆ ಅಂತ ಕೀರ್ತಿ ಹೇಳ್ತಾಳೆ. ಆಗ ಟೆನ್ಷನ್ ಮಾಡಿಕೊಂಡು, ಹಾಗಾದರೆ ನನ್ನ ವಿಷಯನೇ ಹೇಳ್ತಾಳೆ ಇವಳು, ಮನೆಯವರೆಲ್ಲ ನಂಬಿಟ್ರೆ ಏನು ಮಾಡೋದು? ಈಗ ಲಕ್ಷ್ಮಿ ಬೇರೆ ಇಲ್ಲ, ಅವಳಿಗೂ ನಾನೇ ಏನೋ ಮಾಡಿದೆ ಅಂತ ಕೀರ್ತಿ ಏನಾದರೂ ಹೇಳಿಬಿಟ್ರೆ ಎಲ್ಲರೂ ನಂಬಿಡ್ತಾರೆ, ಏನಪ್ಪ ಮಾಡೋದು ಅಂತ ಕಾವೇರಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನಾನು ಬೆಟ್ಟದ ಮೇಲಿಂದ ಬಿದ್ದು ಇಲ್ಲ, ಹಾಗೆ ಬೆಟ್ಟದಿಂದ ನಾನಾಗಿ ನಾನೇ ಓಡೋಗೂ ಇಲ್ಲ, ಎಲ್ಗೂ ಹೋಗಿಲ್ಲ, ಅಥವಾ ನಾನಾಗಿ ನಾನೇ ಸಾಯಬೇಕು ಅಂತಾನೋ ಅಂದ್ಕೊಂಡು ಬೆಟ್ಟದ ಮೇಲಿಂದ ಕೆಳಗೆ ಬೀಳಲಿಲ್ಲ ನಾನು ಅಂತ ಕೀರ್ತಿ ಹೇಳ್ತಾಳೆ. ಮತ್ತೆ ಇನ್ಯಾರು ಮಾಡಿದ್ದು? ಅಲ್ಲ, ನೀನು ಬೀಳದೆ ಅದು ಹೇಗೆ ಬಿದ್ದೆ ನೀನು, ಮತ್ತೆ ನೀನು ಹೇಗೆ ಬದುಕು ಬಂದೆ ಅಂತ ವೈಷ್ಣವ್ ಹೇಳ್ತಾನೆ. ನನ್ನನ್ನು ಬೇಕು ಅಂತ ಸಾಯಿಸಬೇಕು ಅಂತಾನೆ ಬೆಟ್ಟದ ಮೇಲಿಂದ ತಳ್ಳಿದ್ದು ಈ ಕಾವೇರಿ ಆಂಟಿ ಅಂತ ಕೀರ್ತಿ ಹೇಳಿದ ತಕ್ಷಣ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಕೀರ್ತಿ, ಏನು ಹೇಳ್ತಿದ್ಯಾ? ಏನೇನೋ ಹೇಳ್ಬೇಡ, ಏನು ತಲೆ ಕೆಟ್ಟಿದ್ಯಾ ಅಂತ ಕೃಷ್ಣ ಹೇಳ್ತಾರೆ. ನಾನು ಯಾಕೆ ಸುಳ್ಳು ಹೇಳಿ, ಇರೋ ನಿಜಾನೇ ಹೇಳ್ತಾ ಇರೋದು. ಈ ಕಾವೇರಿ ಆಂಟಿನೇ ನನ್ನ ಬೆಟ್ಟದ ಮೇಲಿಂದ ತಳ್ಳಿದ್ದು, ಅದಾದ್ಮೇಲಿಂದ ಇವ್ರು ಏನೇನು ನಾಟಕ ಮಾಡಿದಾರೋ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಪ್ರಜ್ಞೆ ಬಂದಾಗ ನಾನು ಇವ್ರು ಏನೇನು ನಾಟಕ ಮಾಡಿದ್ದಾರೆ ಅಂತ ತಿಳ್ಕೊಂಡೆ. ಅದಕ್ಕೆ ಈ ವಿಷಯನ ನಿಮ್ಗೆ ಹೇಳಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು. ಇವರು ನಾಟಕ ಹಾಕ್ಕೊಂಡು ಬದುಕ್ತಿದ್ದಾರೆ, ಬಣ್ಣ ಹಾಕ್ಕೊಂಡು ಮುಖವಾಡ ಹಾಕ್ಕೊಂಡು ಬದುಕ್ತಿದ್ದಾರೆ, ಅದನ್ನು ಕಳಿಸ್ಬೇಕು ಅಂತಲೇ ಬಂದಿರೋದು. ಇವತ್ತಿಗೆ ಎಲ್ಲ ಮುಗೀತು ಆಂಟಿ, ಎಲ್ಲ ವಿಷಯನೂ ಗೊತ್ತಾಗಿ ಸತ್ಯ ಬಯಲು ಆಗಲೇಬೇಕು. ಲಕ್ಷ್ಮಿ ಹೇಳಿದಾಗೆ ಮಹಾಮಂಗಳಾರತಿ ದಿನ ನಿಮ್ಮ ಮುಖವಾಡ ಕಳಿಸ್ತೀನಿ ಅಂತ ಹೇಳಿದ್ಲು, ಆದರೆ ಎಲ್ಲಿ ನಿಮ್ಮ ಬಣ್ಣ ಬಯಲಾಗ್ಬಿಡುತ್ತೋ ಅಂತ ಅವಳ ಕತೆನೇ ಮುಗಿಸ್ಬಿಟ್ರಿ ಅಲ್ವಾ? ಆದರೆ ಅವಳ ಬದಲಾಗಿ ಈ ಕೀರ್ತಿ ಬಂದಿದ್ದೀನಿ, ನಿಮ್ಮ ಮುಖವಾಡನ ಇಂಚು ಎಲ್ಲನೂ ತೆಗೆದಿಡ್ತೀನಿ ಅಂತ ಕೋಪ ಮಾಡಿಕೊಂಡು ಕೀರ್ತಿ ಕೂಗಾಡ್ತಾಳೆ. ಕೀರ್ತಿ, ಏನು ನಡೀತಿದೆ ಇಲ್ಲಿ? ಅಲ್ಲ, ಕರೆಕ್ಟಾಗಿ ಬಿಡಿಸ ಹೇಳು, ಎಲ್ಲಿದೆ ನೀನು ಇಷ್ಟು ದಿನ ಅಂದಾಗ, ನಾನು ಬೆಟ್ಟದಿಂದ ಕೆಳಗೆ ಬಿದ್ದಾದ್ಮೇಲೆ ನಾನು ಹೇಗೋ ಮರ ಹಿಡ್ಕೊಂಡು ನೇತಾಡ್ತಿದ್ದೆ, ಆದರೆ ಆಗದೆ ಇದ್ದಾಗ ಕೈ ಬಿಟ್ಟಿದ ತಕ್ಷಣ ಕೆಳಗಡೆ ಬಿದ್ದೋದೆ. ಅದಾದಮೇಲೆ ಯಾರೋ ಪಾಪ ಕಾಡು ಮನುಷ್ಯರು ಸಿಕ್ಕಿ ನನ್ನ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಟ್ಟರು. ಅದಾದ್ಮೇಲೆ ನಾನು ಹಾಗೇನೆ ಹಾಸ್ಪಿಟಲ್ಗೆ ಬಂದಿದ್ದೆ. ಆ ಹಾಸ್ಪಿಟಲ್ಗೆ ಲಕ್ಷ್ಮಿ ಕೂಡ ಬಂದಿದ್ಲು. ಯಾವ ಹಾಸ್ಪಿಟಲ್ಗೆ ಲಕ್ಷ್ಮಿನ ನೀವು ಸೇರಿಸಿದ್ರು ಅದೇ ಹಾಸ್ಪಿಟಲಲ್ಲೇ ನಾನು ಇದ್ದೆ. ಲಕ್ಷ್ಮಿ ನನ್ನ ನೋಡಿದ್ಲು ಅಂತ ಕೀರ್ತಿ ಹೇಳಿದ ತಕ್ಷಣ, ಏನು ಮಹಾಲಕ್ಷ್ಮಿ ನಿನ್ನ ನೋಡಿದ್ರಾ? ಹಾಗಾದರೆ ನೀನು ಅಲ್ಲಿದ್ಯಾ? ಕೀರ್ತಿ ಇದೇ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಹೇಳಿದ್ದು ನಿಜಾನಾ? ಲಕ್ಷ್ಮಿಗೆ ಮುಂದೆ ನೀನು ಹೋಗಿದ್ದ ಅಂದಾಗ, ಹೌದು ನಾನು ಹೋಗಿದ್ದೆ, ಲಕ್ಷ್ಮಿನ ನೋಡಿದೆ, ಹಾಗೆ ಲಕ್ಷ್ಮಿ ಕೂಡ ನನ್ನ ನೋಡಿದ್ಲು, ಇದೆಲ್ಲ ನಿಜಾನೇ, ಅವಳು ಭ್ರಮೆ ಅಲ್ಲ. ಆದರೆ ನೀವು ತಪ್ಪು ತಿಳ್ಕೊಂಡ್ರಿ ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವ್ ಅಳ್ತಿರ್ತಾನೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡಿಬಿಟ್ಟೆ, ಮಹಾಲಕ್ಷ್ಮಿನ ಅಲ್ಲೇ ಬಿಟ್ಟು ತಪ್ಪು ಮಾಡಿದೆ, ಇಲ್ಲಾಂದರೆ ಮಹಾಲಕ್ಷ್ಮಿ ನನ್ನ ಜೊತೆ ಇರ್ತಾಯಿದ್ರು ಇಷ್ಟೊತ್ತಿಗೆ, ನಾನೇ ತಪ್ಪು ಮಾಡಿಬಿಟ್ಟೆ, ಕೀರ್ತಿ ನೋಡಿದೆ ಅಂದಾಗ ಭ್ರಮೆ ಅನ್ಕೋಬಿಟ್ಟೆ ಅಂತ ವೈಷ್ಣವ್ ಅಳ್ತಾ ಇರ್ತಾನೆ. ಇಲ್ಲಿಗೆ ಬುಧವಾರದ ಪೂರ್ತಿ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.